ನಿಮಗೆಲ್ಲ ಗೊತ್ತೇ ಇದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ಚಾಂಪಿಯನ್ ಹನುಮಂತ ಚಾಂಪಿಯನ್ ಆದ ನಂತರ ಮೊದಲ ಬಾರಿಗೆ ತಮ್ಮ ಸ್ವಗ್ರಾಮಕ್ಕೆ ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಡೀ ಗ್ರಾಮ ಆತನ ಸ್ವಾಗತಕ್ಕೆ ಸಿದ್ಧವಾಗಿದೆ. ಬಿಗ್ ಬಾಸ್ 11ರ ವಿನ್ನರ್ ಹನುಮಂತು ಮನೆಯಲ್ಲಿ ಸಡಗರ ಸಂಭ್ರಮ ಜೋರಾಗಿದೆ. ನಾಳೆ ಸ್ವಗ್ರಾಮ ಚಿಲ್ಲೂರು ಬಡ್ನಿಗೆ ಬರಲಿದ್ದಾರೆ ಹನುಮಂತು ಸ್ವಾಗತಕ್ಕೆ ಗ್ರಾಮದಲ್ಲಿ ಈಗಾಗಲೇ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಹನುಮಂತು ಗೆಲುವಿನ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ ಅವರ ಸಹೋದರ. ಹನುಮಂತು 5 ಕೋಟಿ ಕನ್ನಡಿಗರ ಮನ ಗೆದ್ದಿದ್ದಾನೆ. 5 ಕೋಟಿ ವೋಟ್ ಬಂದಿತ್ತಲ್ಲ, ಅದಕ್ಕೆ ಹನುಮ ಮೆಚ್ಚಿದ ಹುಡುಗಿಯ ಜೊತೆ ಆತನ ಮದುವೆಯನ್ನು ನಾವು ಮಾಡ್ತೀವಿ, ಹನುಮನ ಮದುವೆಗೆ ಎಲ್ಲರನ್ನೂ ಕೂಡ ಕರಿತೀವಿ ಹೀಗಂತ ಪಬ್ಲಿಕ್ ಟಿವಿಗೆ ಹನುಮಂತು ಸಹೋದರ ಮಾರುತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಂಥವ್ರಿಗೂ ಕೂಡ ಹೆಮ್ಮೆ ಆಗುತ್ತಲ್ವಾ, ತಮ್ಮ ಮನೆಯ ಮಗ ಕನ್ನಡಿಗರ ಮನಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿರತಕ್ಕಂಥದ್ದು ಎಲ್ರಿಗೂ ಖುಷಿ. ಅದರಲ್ಲೂ ಹಳ್ಳಿಯಿಂದ ಬಂದಂತಹ ಹನುಮಂತ ಈ ಸಾಧನೆ ಮಾಡಿರ್ತಕ್ಕಂಥದ್ದು ಇಡೀ ಗ್ರಾಮನೇ ಹೆಮ್ಮೆ ಪಡುವಂತಹ ವಿಚಾರ. ಹಾಗಾಗಿ ಅವರ ಸಹೋದರ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಈ ಖುಷಿ, ಸಡಗರ, ಸಂಭ್ರಮ ಎಲ್ಲವನ್ನ ಕೂಡ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತ 11ರಲ್ಲಿ ವಿನ್ ಆಗಿರುವಂಥದ್ದು, ಅವರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಅವರ ಸಹೋದರ ಮಾರುತಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಣ್ಣ, ನಿನ್ನೆ ನೀವು ಕೂಡ ಹೋಗಿದ್ರಿ, ಎಷ್ಟು ಖುಷಿ ಆಗಿತ್ತು? ಭಾಳ ಖುಷಿ ಆಗಿತ್ತು ರೀ. ಗ್ರ್ಯಾಂಡ್ ಫಿನಾಲೆಗೆ ಹೋಗಿದ್ವಿ, ಭಾಳ ಖುಷಿ ಆಯ್ತು. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಅನ್ನೋಕ್ಕಿಂತ ಮುಂಚೆ ಇಡೀ ಕರ್ನಾಟಕ ಜನತೆ ಗೆಲ್ಲಿಸಿರೋದೊಂದು ದೊಡ್ಡ ಖುಷಿಯಾಗಿದೆ. ಹನುಮಂತು ಗೆದ್ದಿಲ್ಲ, ಇಡೀ ಕರ್ನಾಟಕ ಜನತೆ ಗೆದ್ದಿದೆ. ಹನುಮಂತನ ಕೂಟಾಗಿ ನಾವು ಎಲ್ಲನೂ ಗೆದ್ದಿದ್ವಿ, ಕರ್ನಾಟಕ ಜನತೆನೂ ಗೆದ್ದಿದ್ದಾರೆ, ಎಲ್ಲರೂ ವೋಟ್ ಮಾಡಿದಾರಲ್ಲ, ಭಾಳ ಖುಷಿ ವಿಚಾರ. 5 ಕೋಟಿ ವೋಟ್ ಅಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಅಷ್ಟೊಂದು ಇದು ಮಾಡಿರಲಿಲ್ಲ. ಯಾಕಂದರೆ ಒಂದು ಹಳ್ಳಿ ಪ್ರತಿಭೆ, ಒಂದು ಚಿಕ್ಕ ಹಳ್ಳಿಯಿಂದ ಹೋಗುವಂಥ ಹುಡುಗ ಅಲ್ಲಿ ಮಟ್ಟ ಹೋಗಿ ಗ್ರ್ಯಾಂಡ್ ಫಿನಾಲೆಗೆ ಬರ್ತಾರೆ, ನಮಗೂ ಅಷ್ಟೊಂದು ಇದು ಇದ್ದಿದೆ. ಯಾಕಂದ್ರೆ ಅವನು ಚೂರು ಹಾಡು ಹೇಳ್ಕೊತಿದ್ದವ. ಇವತ್ತು ಅದ್ರ ರಿಯಾಲಿಟಿ ಶೋ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಅಲ್ಲೆಲ್ಲ ಒಳ್ಳೆ ಕಂಟೆಸ್ಟೆಂಟ್ ಬೇರೆ ಇದ್ರಲ್ಲ, ಅವ್ರಿಗೆ ಕಾಂಪಿಟೇಷನ್ ಮಾಡೋದು ಭಾರಿ ಕಷ್ಟ ಇತ್ತು. ಬಟ್ ಏನೋ ಒಂದು ದೇವರ ದಯ, ಇಡೀ ಕರ್ನಾಟಕದ ಜನತೆ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದದಿಂದ ಜನತೆ ಗೆದ್ದಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ನ ಭೇಟಿ ಮಾಡಿದ್ರಿ ನೀವು, ಅಂದರೆ ರಿಯಾಲಿಟಿ ಶೋ ಅಂತಂದ್ರೆ ಕುಟುಂಬ ಸದಸ್ಯರೆಲ್ಲ ಎದುರುಗಡೆ ಕಣ್ಣಾರೆ ಸಮೀಪದಿಂದ ನೋಡಿದ್ದು ಭಾಳ ಖುಷಿ ಆಯ್ತು ರೀ. ನಾವು ಎಲ್ಲೋ ಇವತ್ತಿನವರೆಗೂ ಸಮೀಪದಿಂದ ನೋಡಿರಲಿಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ಯಾರ್ಯಾರು ಹೋಗಿದ್ರು ಫ್ಯಾಮಿಲಿಯಿಂದ? ಅಪ್ಪ, ಅವ್ವ, ನಾನು, ತಂಗಿಯವರು ಹೋಗಿದ್ವಿ. ಮತ್ತು ನಮ್ಮ ಫ್ರೆಂಡ್, ನಮ್ಮ ತಮ್ಮ, ಇನ್ನೊಬ್ಬ ಕಕ್ಕನ ಮಗ ವೆಂಕಟೇಶ. ಇನ್ನೂ ಕೆಲವು ಜನಕ್ಕೆ ಒಳಗೆ ಇದು ಬಿಡಲಿಲ್ಲ, ಒಂದೊಂದು ಕಂಟೆಸ್ಟೆಂಟಿಗೆ 4-5 ಜನ 10 ಜನ ಅಷ್ಟಿತ್ತು. ಭಾರಿ ಖುಷಿ ಆಯಿತು. ಹನುಮಂತನ ಹಾಡು, ಭಜನೆ, ತತ್ವಪದ ಇವೆಲ್ಲ ಹಾಡು ಹೇಳ್ತಾ ಇದ್ದ. ಗ್ರಾಮದ ಜನರು ಕೂಡ ಅಲ್ಲಿ ಭಜನೆ ಮಾಡಿದ್ರು, ಅದೇ ಅಷ್ಟು ವಿಶೇಷವಾಗಿ ಭಾರಿ ವಿಶೇಷ. ಆಗ ಅದು ಹನುಮಂತ ದೇವ್ರ ಮಾರುತಿ ಸಂಘ ಭಜನಾ ಸಂಘ ಬಂದಿತ್ತಲ್ಲ, ಅವ್ರು ಬಂದಿರೋದು ನಮಗೆ ದೇವರಾಣಿಗೂ ಗೊತ್ತಿರಲಿಲ್ಲ, ಅವ್ರನ್ನ ಕರ್ಸಿರೋದು ನಮಗೆ ಗೊತ್ತಿಲ್ಲ. ಟಿವಿಯಾಗ ನೋಡಿದಾಗ ಮಾತ್ರ ಗೊತ್ತಾಗಿದ್ದು. ಆಮೇಲೆ ಇವ್ರು ಯಾವಾಗ ಬಂದಾರ, ಭಾರಿ ಖುಷಿ ಆಯ್ತು. ಇವತ್ತು ಹನುಮಂತಲ್ಲ ಹನುಮಂತ ದೇವ್ರನ್ನ ಕರ್ಕೊಂಡು ಹೋಗಿ ಆ ವೇದಿಕೆಗೆ ಒಂದು ಸ್ಥಾನ ಕೊಟ್ಟಂಗೆ ಆಗ್ಬಿಡ್ತು. ನಮಗೂ ಭಾರಿ ಖುಷಿ ಆಯ್ತು ರೀ. ಆ ಮೇಳ, ಅವ್ರ ಭಜನೆ, ಅಲ್ಲಿ ಎಲ್ಲ ನಮ್ಮ ಹಳ್ಳಿ ಪ್ರತಿಭೆ, ಒಂದು ಭಜನಾ ಮೇಳ ಅಲ್ಲಿ ಮಟ್ಟ ಹೋಗಿದೆ ಅಂತಂದರೆ ಹನುಮಂತ ದೇವರ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ಹನುಮಂತನೇ ಕರ್ಕೊಂಡು ಹೋಗಿ ಅಲ್ಲಿ ಅದೇ ಇದರಿಂದ ಭಾಳ ಖುಷಿ ಆಯ್ತು. ಎಲ್ಲರದು ಆಸೆ ಇತ್ತು, ಆ ಆಸೆ ಪೂರೈಸಿದೆ ನಮ್ಮ ಹನುಮಂತ ದೇವರು. ಪ್ರತಿ ಶನಿವಾರ ಪಾಲ್ಕಿ ಸೇವೆ ಮಾಡ್ತಿದ್ರು. ಯಾವುದೇ ಭಜನಾ ಸಂಘ ಮಾಡೋಕೆ ಹೋಗಲಿ, ಹನುಮಂತ ದೇವ್ರ ಗುಡಿಗೆ ಹೋಗಿ ಮುಂದೆ ಕೆಲಸ. ಶನಿವಾರ ಮಾತ್ರ ತಪ್ಪಿಸ್ತಿದ್ದಿಲ್ಲ, ಇವಾಗೂ ತಪ್ಸಂದಿಲ್ಲ. ಎಲ್ಲಿ ಹೋದ್ರೂ ಹನುಮಂತ ದೇವ್ರ ಗುಡಿಗೆ ಹೋಗಿ ಮುಂದಲ್ಲಿ ಕೆಲಸ. ಒಂದು ಇಲ್ಲಿ ಮಟ್ಟ ಏನು ಮಾಡಲ್ಲ. ಶನಿವಾರ ಆತಂದ್ರೆ ಸಾಯಂಕಾಲ 7 ಗಂಟೆಗೆ ಜಳಕ ಮಾಡ್ಕೊಂಡು ಎದ್ದ. ಈ 1-2 ಇಷ್ಟ್ರಾಗ ಒಂದೆಲ್ಲ ಒಟ್ಟು ಪಾಲ್ಕಿ ಶೋಕ್ಕೆ ಹೋಗ್ಬೇಕು ಅಷ್ಟೆ. ಪ್ರತಿ ವಾರ ಮಾಡ್ತಾನೆ. ಎಲ್ಲ ಗುಂಪು ಸೇರಿ, ಅವ್ರ ಭಜನಾ ಸಂಘದವ್ರು ಸೇರಿ ಭಜನೆ ಮಾಡ್ತಾರೆ. ಅದೊಂದು ಭಾರಿ ಖುಷಿ ವಿಚಾರ. ವಾರಕ್ಕೊಂದ್ಸತ ಮಾತ್ರ ತಪ್ಸಂಗಿಲ್ಲ, ಅವರೆಲ್ಲರೂ ಸೇರಿ ಪಾಲ್ಕಿ ಸೇವೆ ಮಾಡ್ತಾರೆ. ಭಜನಾ ಸಂಘದವರು, ನಮ್ಮ ಇಡೀ ಇದು ಭಜನಾ ಸಂಘದವರು ಎಲ್ಲರೂ. ಹನುಮಂತನ ರಿಯಾಲಿಟಿ ಶೋದೊಳಗೆ ಭಾಳಷ್ಟು ಸದ್ದು ಮಾಡಿರುವಂಥದ್ದು ಹುಡುಗಿ. ಯಾವಾಗ ಮದುವೆ ಮಾಡ್ತೀರಿ ಹನುಮಂತನ? ಮಾಡೋಣ ಮದುವೆ ಮಾಡ್ತೀವಿ. ಯಾವ ಹುಡುಗಿಗೆ ಇಷ್ಟಪಡ್ದ ಆ ಹುಡುಗಿ ಮದುವೆ ಮಾಡೋಣ. ಅದಕ್ಕೇನ್ರಿ, ಮದುವೆ ಮಾಡೋದು ಎಲ್ಲರಿದ್ದು ಹಣೆ ಬರದಾಗ ಬರದೇ ಇರ್ತದೆ ಅಂತದ. ಅವ್ನು ಮದುವೆಗೆ ಅಂತ ಏನಿಲ್ಲ, ಮದುವೆ ಮಾಡೋದು ಈಗ ಮನುಷ್ಯತ್ವಾಗಿ ನಾವು ಹುಟ್ಟಿವಿ, ಮನುಷ್ಯರಾಗಿ ಹುಟ್ಟಿವಿ ಅಂತಂದ್ರೆ ನಮ್ಮ ಕರ್ತವ್ಯ ಮದುವೆ ಮಾಡೋದು.
ಹೌದಲ್ರಿ, ಈಗ ನಾನು ಮದುವೆ ಮಾಡ್ಸ್ಯಾರ ನಮ್ಮ ಮಗು ನಮ್ಮ ಅಪ್ಪ ಅವ ಹಂಗೆ ಮಾಡಿಸ್ಬೇಕು ಅವಂಗೂ, ಅದು ನಮ್ಮ ಕರ್ತವ್ಯ. ಅವ ಮಾಡ್ಕೊಳ್ಳಿಲ್ಲ ಅಂದ್ರೂ ನಾವು ಮಾಡಿಸ್ಬೇಕು, ಅಲ್ದಲ್ರಿ? ನಿಮ್ಮ ಜವಾಬ್ದಾರಿ ಭಾಳ ಐತಿ. ಹಾಂ, ನಾನು ಮುಂದೆ ನಿಂತು ಮಾಡ್ತೀನಿ. ತಮ್ಮ ಹೌದ್ರಿ, ಬೇರೆಯವ್ರು ಯಾರಲ್ಲ ತಮ್ಮ. ಈಗ ತಮ್ಮನ ಮದುವೆಗೆ ನಾನು ನಿಲ್ಲಿಲ್ಲ ಅಂತಂದ್ರೆ ನೀವು ಏನು ಮಾಡ್ತೀರಿ ನೋಡಿ, ತಾವು ಮದುವೆ ಮಾಡ್ಕೊಡ ತಮ್ಮಗೆ ಮಾಡ್ಲಿಲ್ಲ ಅಂತಾರೆ, ಮತ್ತು ನಾವು ಮಾಡಿಸ್ಬೇಕು. ಹೇಳ್ಯಾನ ಯಾವ ಹುಡುಗಿ ಅಂತ ಏನಂತ? ಇಲ್ಲ, ಹೇಳಿಲ್ಲ. ಇನ್ಮೇಲೆ ಹೇಳಿದ್ರೆ ಹೇಳೋಣ, ಮಾಡಿಸೋಣ. ಲಗ್ನ ಪತ್ರಿಕೆ ನಿಮಗೂ ಮೊದಲು ಮುಂಚೆ ನಿಮಗೂ ಕೊಡ್ತೀವಿ ಬಂದು. ಈಗ ರಿಯಾಲಿಟಿ ಶೋದೊಳಗೆ ಗೆದ್ದಾನ, ರಾಜ್ಯದ ಕರ್ನಾಟಕ ಜನರ ಮಣ್ಣು ಗೆದ್ದಿರೋ ಮೂಲಕ ಯಾವ ಬರ್ತಾನೆ ಹನುಮಂತನ ಅಂದರೆ ಇಲ್ಲಿ ಊರಿಗೆ ಯಾವ ಬರ್ತಾನೆ? ಊರಿಗೆ ಇನ್ನೊಂದು 2 ದಿವಸ ಲೇಟ್ ಅಂತಾರೆ ಗುರುಗಳೇ. ಈಗ ಅಲ್ಲಿ ಚಾನಲ್ ಅವ್ರ ಕಡೆಯಿಂದ ಅದೇನೋ ಮೀಡಿಯಾ ಸ್ಟೇಟ್ಮೆಂಟ್ ಏನೋ ಕೊಡ್ಬೇಕಂತೇಳಿ ಒಬ್ಬನೇ ಅಲ್ಲ, ಲಾಸ್ಟ್ ಫೈನಲಿಗೆ 3 ಜನ ಇದ್ರಲ್ಲ, ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಕರ್ಕೊಂಡು ಹೋಗಿ ಮತ್ತು ಅದನ್ನು ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿ. ಇದಿಷ್ಟು ಅವರ ಸಹೋದರ ಮಾತು. ಅಂದರೆ ಭಾಳಷ್ಟು ಚಿಕ್ಕ ವಯಸ್ಸಿನಿಂದ ಕೂಡ ಅವ್ರ ಜೊತೆಗೆ ಬೆಳೆದಂತಹ ಸಹೋದರ, ಅವರಿಗೆ ಭಾಳಷ್ಟು ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಹಾಡು ಮತ್ತು ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನ ಅಂದರೆ ಭಾಳಷ್ಟು ಪ್ರೀತಿ. ಆತನ ಆಶೀರ್ವಾದದಿಂದಲೇ ಹನುಮಂತ ಇಷ್ಟೆಲ್ಲ ಸಾಧನೆ ಮಾಡಿರುವಂಥದ್ದು, ಭಾಳಷ್ಟು ಖುಷಿ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಬ್ಲಿಕ್ ಟಿವಿ, ಹಾವೇರಿ.